ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವೈಟಿ ಸ್ಟುಡಿಯೋನ ಯೂಸ್ ಮಾಡಿಕೊಂಡು ನಮ್ಮ ಚಾನಲಿಗೆ ವ್ಯೂಸ್ ಬರುತ್ತಾ ಇಲ್ವಾ ಅಂತ ನಾವೇ ಚೆಕ್ ಮಾಡ್ಕೊಳ್ಬೋದು. ಅಂದರೆ ಫ್ರೆಂಡ್ಸ್, ಈಗ ನ್ಯೂ ಯೂಟ್ಯೂಬರ್ ಏನು ಮಾಡ್ತೀವಿ, ತುಂಬ ಜನ, ನಾನು ಕೂಡ ಈ ಚಾನಲ್ ಬಂದ್ಬಿಟ್ಟು ನಂದು ಕೂಡ ನ್ಯೂನೇ, ಏನು ಮಾಡ್ತೀವಿ ಅಂದರೆ ತುಂಬ ಯೂಟ್ಯೂಬರ್ಸಿಗೆ ಇವರಿಗೆಲ್ಲ ಕಮೆಂಟ್ ಮಾಡೋದು, ನನ್ನ ಚಾನಲ್ ಗ್ರೋ ಆಗ್ತಿಲ್ಲ, ವ್ಯೂಸ್ ಬರ್ತಿಲ್ಲ, ಪ್ಲೀಸ್ ಸ್ವಲ್ಪ ಚೆಕ್ ಮಾಡಿ, ಸ್ವಲ್ಪ ನೋಡಿ ಅಂತೀವಿ. ಆದರೆ ಯಾರು ಕೂಡ ಚೆಕ್ ಮಾಡಲ್ಲ. 100ಅಲ್ಲಿ ಒಂದು 10% ಯಾರಾದರೂ ನೋಡಿದ್ರು, ಚೆಕ್ ಮಾಡಿಬಿಟ್ಟು ಗ್ರೋ ಆಗುತ್ತೆ ಅಂತೆಲ್ಲ ಹೇಳಿದ್ರು ತುಂಬ ಜನ ಹೇಳಲ್ಲ. ನಮ್ಮ ಕಮೆಂಟನ್ನು ಕೂಡ ನೋಡೋದೇ ಹೆಚ್ಚಾಗಿರುತ್ತೆ ಅಲ್ವಾ. ಹಾಗಿದ್ರೆ ನಾವು ಟೆನ್ಷನ್ ಫ್ರೀಯಾಗಿ ನಮ್ಮ ವೈಟಿ ಸ್ಟುಡಿಯೋ ಆ್ಯಪಿಂದನೇ ನಾವು ನಮ್ಮ ಚಾನಲ್ ಗ್ರೋ ಆಗುತ್ತಾ, ನಮ್ಮ ಚಾನಲಿಗೆ ವ್ಯೂಸ್ ಬರುತ್ತಾ, ಇದೇ ಚಾನಲನ್ನು ನಾವು ಕಂಟಿನ್ಯೂ ಮಾಡಬೇಕಾ ಬೇಡವಾ, ಇಲ್ಲ ನಮ್ಮ ಕಂಟೆಂಟ್ ಏನಾದರೂ ಚೇಂಜ್ ಮಾಡಬೇಕಾ, ಎಲ್ಲದನ್ನೂ ನಾವೇ ನಮ್ಮ ವೈಟಿ ಸ್ಟುಡಿಯೋ ಆ್ಯಪಿಂದ ನಾವು ತಿಳ್ಕೊಳ್ಬೋದು. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ಲಾಗಿ ಹೇಳ್ತಾ ಹೋಗ್ತೀನಿ. ಏನಕ್ಕಪ್ಪ ಅಂದರೆ, ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು, ಅಂದರೆ ಈ ಸೆಕೆಂಡ್ ಚಾನಲ್ ಸ್ಟಾರ್ಟ್ ಮಾಡಿ ಈಗ ಒಂದು 15 to 20 ಡೇಸ್ ಆಗಿದೆ ಅಷ್ಟೇ. ಫಸ್ಟ್ ಡೇ ನನಗೆ 5 to 10 ವ್ಯೂಸ್ ಅಷ್ಟೇ ಬಂದಿತ್ತು. ಫಸ್ಟ್ ವಿಡಿಯೋ ಹಾಕಿ ಒಂದಿನ ಮಾರನೇ ದಿನಕ್ಕೆ ಅಷ್ಟೇ ವ್ಯೂಸ್ ಬರ್ತಾ ಇತ್ತು. ಈಗ ಏನು ಜಾಸ್ತಿ ಬರ್ತಿದೆ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ಗ್ರೋ ಆಗ್ತಿದೆ. ನಾನು ಯಾವ ರೀತಿ ಚೆಕ್ ಮಾಡಿದೆ, ನಾನು ಯಾವ ರೀತಿ ನೋಡಿದೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದು ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಿರೋ ಕಾರಣ, ನೀವು ಕೂಡ ಇದೇ ರೀತಿ ಚೆಕ್ ಮಾಡಿ ನೋಡಿ ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು. ಈಗ ಸಾಧಾರಣವಾಗಿ ನಾವೇನು ಮಾಡ್ತೀವಿ ಅಂದರೆ, ವೈಟಿ ಸ್ಟುಡಿಯೋನ ಓಪನ್ ಮಾಡಿಕೊಂಡು ನಮ್ಮ ವ್ಯೂವ್ಸ್ ನೋಡ್ತೀವಿ, ಡೌನ್ ಆಗ್ತಿದೆಯಾ ಜಾಸ್ತಿ ಆಗ್ತಿದೆಯಾ ಅಂತ ನೋಡ್ತೀವಿ. ಬರೀ ವಿಡಿಯೋ ಹಾಕಿರ್ತೀವಲ್ಲ, ವೈಟಿ ಸ್ಟುಡಿಯೋನ ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ, ಕಮೆಂಟ್ ನೋಡ್ತೀವಿ, ಲೈಕ್ ನೋಡ್ತೀವಿ ಅಷ್ಟೇ. ಈ ರೀತಿ ಸೆಟ್ಟಿಂಗ್ಸನ್ನು ಯಾವುದನ್ನು ನಾವು ನೋಡೋದೇ ಇಲ್ಲ. ಇದೇ ರೀತಿ ನಾವು ಈ ವೈಟಿ ಸ್ಟುಡಿಯೋನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ನೆಕ್ಸ್ಟ್ ವಿಡಿಯೋನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ನೋಡ್ಬೋದು. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಾವು ನಮ್ಮ ಚಾನಲ್ ಗ್ರೋ ಆಗುತ್ತಾ, ನಮ್ಮ ಚಾನಲನ್ನು ಯೂಟ್ಯೂಬ್ ಗ್ರೋ ಮಾಡ್ತಿದೆಯಾ, ನಮ್ಮ ಚಾನಲನ್ನು ಮುಂದಕ್ಕೆ ಕಳಿಸ್ತಿದೆಯಾ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಓಕೆನಾ ಫ್ರೆಂಡ್ಸ್? ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಕೆನಾ, ಬನ್ನಿ ಈಗ ಟೈಮ್ ವೇಸ್ಟ್ ಮಾಡ್ದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಈಗ ಮೊದಲು ನಾವೇನು ಮಾಡಬೇಕಂದ್ರೆ, ನಮ್ಮ ವೈಟಿ ಸ್ಟುಡಿಯೋ ಆ್ಯಪ್ ಏನಿದೆ ಅದನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಾಡಬೇಕಂದ್ರೆ, ಈಗ ನಾನು ಬಂದುಬಿಟ್ಟು ಫುಲ್ಲಾಗಿ ನನ್ನ ವೀಡಿಯೋದಲ್ಲಿ ಫುಲ್ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ಫುಲ್ ವ್ಯೂಸ್ ಏನು ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ. ಜಸ್ಟ್ ನಾನು ನೋಡೋದ್ರ ಪ್ರಕಾರ ಅಂದರೆ, ನನ್ನ ಚಾನಲ್ ಬಂದುಬಿಟ್ಟು ಹೊಸದು, ಇದು ಕೂಡ ನಂದು ನ್ಯೂ ಚಾನಲ್. ಇದು ಸ್ಟಾರ್ಟ್ ಮಾಡಿಬಿಟ್ಟು ಒಂದು 10 ಡೇಸ್ ಏನೋ ಆಗಿದೆ ಅಷ್ಟೇ, 10 to 15 ಡೇಸ್ ಆಗಿದೆ ಅಷ್ಟೇ. ಇದರಲ್ಲಿ ಬಂದುಬಿಟ್ಟು ವ್ಯೂಸ್ ಬರ್ತಿದೆ. ಇದರಿಂದ ನನಗೆ ಏನು ಅನ್ನಿಸ್ತಿದೆ ಅಂದರೆ, ನಾನು ರೆಗ್ಯುಲರಾಗಿ ಇದರಲ್ಲಿ ವರ್ಕ್ ಮಾಡಬೇಕಾ ಬೇಡವಾ ಅಂತ ನನಗೆ ಎಲ್ಲಿಂದ ಗೊತ್ತಾಯಿತು ಅನ್ನೋದಾದರೆ ನೋಡಿ, ಈ ರೀತಿ ವೈಟಿ ಸ್ಟುಡಿಯೋದಲ್ಲಿ ಅನಾಲಿಟಿಕ್ಸ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಜಸ್ಟ್ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಈ ರೀತಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅನಾಲಿಟಿಕ್ಸ್ ಕಾಣಿಸ್ತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬರೀ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಹೌ ವ್ಯೂವರ್ಸ್ ಫೌಂಡ್ ದಿಸ್ ವಿಡಿಯೋ ಅಂತ ಕಾಣಿಸ್ತಿದೆ ಅಲ್ವಾ. ಇದರಲ್ಲಿ ಬಂದುಬಿಟ್ಟು ಚಾನಲ್ ಪೇಜ್, ಅದರಿಂದ ಬಂದುಬಿಟ್ಟು 43 ಬಂದಿದೆ. ಯೂಟ್ಯೂಬ್ ಸರ್ಚಲ್ಲಿ 38 ಬಂದಿದೆ ವ್ಯೂಸು. ಯೂಟ್ಯೂಬ್ ರೆಕಮೆಂಡೇಷನ್, ಯೂಟ್ಯೂಬ್ ಕಳಿಸಿರೋದು 25 ಬಂದಿದೆ. ಅದರ್ ಯೂಟ್ಯೂಬ್ ಫ್ಯೂಚರ್ಸಿಂದ 4 ಬಂದಿದೆ, 4 ವ್ಯೂಸ್ ಬಂದಿದೆ. ಅದರ್ ಇದರಿಂದ 5 ಇದು ಬಂದಿದೆ. ಓಕೆನಾ, ನೋಡಿ ಇಷ್ಟು ವ್ಯೂಸ್ ನನಗೆ ಇದರಿಂದ ಬಂದಿರೋದು, ಅಂದರೆ ಯೂಟ್ಯೂಬ್ ಕಡೆಯಿಂದ, ಯೂಟ್ಯೂಬ್ ಕಳಿಸಿರೋದು. ಮತ್ತು ಬಂದುಬಿಟ್ಟು ಹೌ ವ್ಯೂವರ್ಸ್ ಫೈಂಡ್ ದಿಸ್ ಅಂತ ಬಂದಿದೆಯಲ್ವಾ, ಇಲ್ಲಿ ಬಂದುಬಿಟ್ಟು ನೋಡೋಣ. ಇಂಪ್ರೆಷನ್ ಬಂದುಬಿಟ್ಟು ನೋಡಿ, ನನ್ನ ವೀಡಿಯೋಗೆ 4.8K ಬಂದಿದೆ. ಅಷ್ಟು ಇಂಪ್ರೆಷನ್ ಬಂದಿರೋದ್ರಿಂದ ನನ್ನ ವೀಡಿಯೋಗೆ 116 ವ್ಯೂಸ್ ಬಂದಿರೋದು. ಎಷ್ಟು ರೀಚ್ ಹೋಗಿರೋದ್ರಿಂದ, ಮತ್ತು ಬಂದುಬಿಟ್ಟು ಅದಕ್ಕೆ 11+ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. 4.8K ವ್ಯೂಸ್ ಏನಿದೆ, ವ್ಯೂಸ್ ಅಲ್ಲ, ಇಂಪ್ರೆಷನ್ ಏನಾಗಿದೆ ಯೂಟ್ಯೂಬ್ ಕಳಿಸಿದೆ. ಇದು ಇನ್ನೂ ಕಳಿಸ್ತಾನೆ ಇರುತ್ತೆ. ಒಂದೇ ಥರ ನಾವು ಅರ್ಜೆಂಟ್ ಮಾಡ್ಕೊಳ್ಬೋದು, ಇವಾಗಲೇ ಹೋಗಬೇಕು, ಇವಾಗಲೇ ಫುಲ್ ವ್ಯೂಸ್ ಬಂದುಬಿಡಬೇಕು ಅಂತ. ಇಲ್ಲಿ ಬಂದುಬಿಟ್ಟು ನೋಡಿ, ಹೌ ವ್ಯೂವರ್ಸ್ ಫೈಂಡ್ ದಿಸ್ ವಿಡಿಯೋ ಅಂತ ಇದೆಯಲ್ವ, ಇಲ್ಲಿ ಚಾನಲ್ ಪೇಜಿಂದ ಇಷ್ಟಿಷ್ಟು ಹೋಗಿದೆ. ಯೂಟ್ಯೂಬ್ ಸರ್ಚು, ಸಜೆಸ್ಟ್ ವಿಡಿಯೋ, ಬ್ರೌಸರ್ ಫ್ಯೂಚರ್ ನೋಡಿ ಇಷ್ಟೇ ಹೋಗಿದೆ. ಈಗ ಇದರಲ್ಲಿ ಬಂದುಬಿಟ್ಟು ನಾವು ಇಂಪ್ರೆಷನ್ ಅಂತ ಹೇಳಿದ್ರೆ ಏನು ಅಂತ ಹೇಳ್ತೀನಿ ನೋಡಿ, ಸಿಂಪಲ್ಲಾಗಿ. ಇದು ರೀಚ್ ಏನಿದೆ, ರೀಚಲ್ಲಿ ಹೋಗ್ಬಿಟ್ಟು ಇಂಪ್ರೆಷನ್ ಅಂತ ಹೇಳಿದ್ರೆ, ಈಗ ನಾನು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡೆ.
ಓಪನ್ ಮಾಡ್ಕೊಂಡಾಗ ಇಲ್ಲಿ ಫಸ್ಟಲ್ಲಿ ನೋಡಿ ನಾನೀಗ ಎಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ. ಇದೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ಇರುವಂತಹ ವೀಡಿಯೋಸ್. ವೀಡಿಯೋಯನ್ನು ನಾನು ಸಬ್ಸ್ಕ್ರೈಬ್ ಆಗಿಲ್ಲ. ಆದರೂ ಕೂಡ ನೋಡಿ ಇಲ್ಲಿ ಈ ರೀತಿ ಈ ಬ್ರೌಸರ್ ಫ್ಯೂಚರ್ ಏನಿದೆ ಇದರಲ್ಲಿ ಫಸ್ಟಲ್ಲಿ ಇದು ಕಾಣಿಸುತ್ತೆ. ಈ ರೀತಿ ಏನು ವೀಡಿಯೋಸ್ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಬ್ರೌಸರ್ ಫ್ಯೂಚರ್. ಇದು ಟ್ಯಾಪ್ ಮಾಡಿಬಿಟ್ಟು ಯಾರು ವಿಡಿಯೋ ನೋಡ್ತಾರೆ ಆ ಒಂದೊಂದು ವ್ಯೂಸ್ನ ಕೂಡ ಇಲ್ಲಿ ಕೌಂಟ್ ಮಾಡೋದು. ಆ ರೀತಿಯಾಗಿ ಬಂದಿರೋದು. ಈಗ ನೋಡಿ 4.8K ವ್ಯೂಸ್ ಇಂಪ್ರೆಷನ್ ಹೋಗಿದೆ. 16 ವ್ಯೂಸ್ ಬಂದಿದೆ. ಅಂದರೆ ಈ ರೀತಿ ಹೋದಾಗ ಅವರು 116 ಜನ ಏನಿದ್ದಾರೆ ಈ ವಿಡಿಯೋನ ಕ್ಲಿಕ್ ಮಾಡಿ ನೋಡಿದ್ದಾರೆ ಅಂತ. ಇದು ಬಂದ್ಬಿಟ್ಟು ನನ್ನ ಪ್ರಕಾರ ಇದು ಕಮ್ಮಿ ಅಲ್ಲ. ಏನಕ್ಕಂದರೆ 5 to 10 ವ್ಯೂಸ್ ಅಷ್ಟೇ ಬರ್ತಿತ್ತು. ಇವಾಗ ಯೂಟ್ಯೂಬ್ ಕಡೆಯಿಂದ ಜಾಸ್ತಿ ಆಗ್ತಿದೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ರೆಗ್ಯುಲರ್ ಆಗಿ ಇದನ್ನು ಚೆಕ್ ಮಾಡ್ತಾ ಇರಬೇಕು. ಚೆಕ್ ಮಾಡ್ತಾ ಮತ್ತೆ ಒಂದು ಒಳ್ಳೆ ವೀಡಿಯೋನ ಕಂಟೆಂಟನ್ನು ಹಾಕೋಕ್ಕೆ ನಾವು ಪ್ರಯತ್ನ ಪಡಬೇಕು. ಆಗ ಈ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಡೈಲಿ ಏನಾಗುತ್ತೆ ಇದು ಜಾಸ್ತಿನೇ ಹೋಗ್ತಾ ಇರುತ್ತೆ. ಒಂದು ವೀಡಿಯೋಕ್ಕೆ ಸ್ವಲ್ಪ ಬಂದಿದ್ರೂ ಒಂದು 5-10,000 ಇದು ಇಂಪ್ರೆಷನ್ ಹೋಗಿದ್ರೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೂ ಜಾಸ್ತಿ ಹೋಗ್ತಾನೆ ಇರುತ್ತೆ. ಮತ್ತು ಇದು ಇವತ್ತಿಗೆ ಇಷ್ಟಿದೆ ಅಂತ ಹೇಳ್ಬಿಟ್ಟು ಇಷ್ಟಕ್ಕೆ ನಿಲ್ಲಲ್ಲ. ನಾಳೆಗೆ ಇನ್ನೂ ಇಂಪ್ರೆಷನ್ ಬಂದುಬಿಟ್ಟು ಜಾಸ್ತಿನೇ ಆಗ್ತಿರುತ್ತೆ. ಓಕೆನಾ ಫ್ರೆಂಡ್ಸ್, ಈ ರೀತಿ ನೀವು ಕೂಡ ಚೆಕ್ ಮಾಡಿ. ಈಗ ಇದರಿಂದ ನನಗೆ ನನ್ನ ಚಾನಲ್ ಗ್ರೋ ಆಗುತ್ತೆ ಅನ್ನೋ ಒಂದು ಇದಿದೆ. ಅದಕ್ಕಾಗಿ ನಾನು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆಯೇ ನೀವು ಡೈಲಿ ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಚಾನಲ್ ಬಂದುಬಿಟ್ಟು ಗ್ರೋ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಇದು ಯಾವುದು ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ ಏನಿದೆ ಅದು ಗ್ರೋ ಆಗಲ್ಲ ಅಂತ. ಮತ್ತು ಇಂಪ್ರೆಷನ್ ಬಂದುಬಿಟ್ಟು ಫುಲ್ ಕಮ್ಮಿ ಆಗಿ ಹೋಗ್ತಿದ್ರೆ ಆವಾಗಲೂ ಕೂಡ ನಾವು ಅಂದ್ಕೊಳ್ಬೋದು ನಮ್ಮ ಚಾನಲ್ ಗ್ರೋ ಆಗಲ್ಲ ಅಂತ. ಓಕೆನಾ, ಈಗ ನೋಡಿ ಇಷ್ಟು ಇದಕ್ಕೂ ಜಾಸ್ತಿ ಎಲ್ಲ ನಮಗೆ ಇಂಪ್ರೆಷನ್ ಬರ್ತಿದ್ರೆ ನಮ್ಮ ಚಾನಲ್ ಇದೆಯಲ್ಲ ಅದು ಗ್ರೋ ಆಗುತ್ತೆ. ಅದರಲ್ಲೇ ನೀವು ಕೆಲಸ ಮಾಡ್ಬೋದು. ಮಾಡಿ ಆ ಚಾನಲನ್ನು ನೀವು ಗ್ರೋ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಯಾವ ರೀತಿ YT ಸ್ಟುಡಿಯೋನ ಉಪಯೋಗಿಸ್ಕೊಂಡು ನಮ್ಮ ವ್ಯೂಸ್ ಜಾಸ್ತಿ ಆಗುತ್ತಾ, ಅಂದರೆ ನಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅನ್ನೋದನ್ನ ನಾವು ತಿಳ್ಕೊಳ್ಬೋದು. ಈ ರೀತಿ ಯೂಟ್ಯೂಬ್ ನಮ್ಮ ವಿಡಿಯೋನ ಮುಂದಕ್ಕೆ ಕಳಿಸ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಮತ್ತು ಇನ್ನೊಂದು ವಿಷಯ ಫ್ರೆಂಡ್ಸ್, ನಾವು ಕನ್ಸಿಸ್ಟೆಂಟ್ ಆಗಿ ಯೂಟ್ಯೂಬ್ನಲ್ಲಿ ಬಂದ ಮೇಲೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಚಾನಲ್ ಏನಾಗುತ್ತೆ ಗ್ರೋ ಆಗಲ್ಲ. ಮತ್ತು ಮೈಂಡ್ ಫ್ರೀ ಆಗಿ ನಾವು 1-2-3 ವಿಡಿಯೋ ಹಾಕೋದು, ಒಂದು ವಾರ 1 ತಿಂಗಳು ನಾವು ವಿಡಿಯೋನೇ ಹಾಕ್ದಲ್ಲೇ ಇರೋದು, ಮತ್ತೆ ವ್ಯೂಸ್ ಬರ್ತಿಲ್ಲ ಅನ್ನೋದು, ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಮತ್ತೆ ಬಂದುಬಿಟ್ಟು ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಟಿವ್ ಆಗಿರುವಂಥ ಏನಾದರೂ ಒಂದು ಇನ್ಫಾರ್ಮ್ ಇರಬೇಕು. ಮತ್ತು ಏನು ಆ ಥರ ಈ ಥರ ಒಂದು 10 ನಿಮಿಷದ 3 ನಿಮಿಷದಲ್ಲಿ ಆಗುವಂತಹ ವಿಡಿಯೋಗೆ ಒಂದು 10 ನಿಮಿಷ ತನಕ ನಾವು ಎಳ್ಕೊಂಡು ಹೋಗೋದು, ಈ ರೀತಿ ಎಲ್ಲ ಮಾಡಬಾರ್ದು. ಮತ್ತು ವಿಡಿಯೋಗೆ ಮೇಯ್ನ್ ಆಗಿ ಬೇಕಾಗಿರೋದು ತಮ್ನೈಲ್. ಡೀಟೇಲ್ ಆಗಿ ಚೆನ್ನಾಗಿರುವಂಥ ಅಟ್ರಾಕ್ಟಿವ್ ಆಗಿರುವಂತಹ ತಮ್ನೈಲ್ನ ಹಾಕೋದ್ರಿಂದ ನಮ್ಮ ಚಾನಲ್ ಕೂಡ ಬೇಗ ಗ್ರೋ ಆಗುತ್ತೆ. ಓಕೆನಾ, ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ಇದೇ ರೀತಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.